ವಾಮಿಕಾ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ. ಬರುವಂತ ಖರ್ಚುಗಳು ಇದರಲ್ಲಿ ಕಡಿಮೆ ಆಗ್ತದೆ. ಯಾಕಂದ್ರೆ ಹೊಯ್ಗೆ ಬೇಕು ಅಂತಿಲ್ಲ, ಕ್ಯೂರಿಂಗಿಗೆ ನೀರು ಬೇಕು ಅಂತಿಲ್ಲ, ಮತ್ತೆ ಇದರ ಆದ ನಂತರ ಪಟ್ಟಿ ಹಾಕಿ ಪ್ರೈಮರ್ ಕೊಡುವಂತ ಇದೇನು ಬರುದಿಲ್ಲ. ಯಾವುದೇ ರೀತಿಯ ಒಂದು ಯಾವುದು ಕ್ರ್ಯಾಕ್ ಆಗ್ಲಿ, ನಾವು ಒಂದು ಸಿಮೆಂಟಿನ ಪ್ಲಾಸ್ಟರಿಂಗ್ ಮಾಡುವಾಗಲೂ ಹೊಡೆಯುವಾಗ ಒಂದು ಚಿಪ್ಪೆ ಆದ್ರೂ ಅದರ ಎದ್ದೇಳ್ತದೆ. ಆದ್ರೆ ಇದರಲ್ಲಿ ಹಾಗೆ ಆಗುದಿಲ್ಲ. ಸಿಮೆಂಟ್ ಹೊಯ್ಗೆ ರಹಿತವಾಗಿ ಮನೆಗಳನ್ನ ಕಟ್ಟಡಗಳನ್ನ ಯಾವ ರೀತಿ ನಾವು ಪ್ಲಾಸ್ಟರಿಂಗ್ ಮಾಡಬಹುದು ಎಂಬ ಹೊಸ ತಂತ್ರಜ್ಞಾನ ನಿಮ್ಮ ಮುಂದೆ ನಾವು ಪರಿಚಯ ಮಾಡ್ತಾ ಇದ್ದೇವೆ. ಬೆಸ್ಟ್ ಕ್ವಾಲಿಟಿಯಿಂದಲೇ ಅವ್ರು ಮಾಡ್ತಾರೆ. ಆದ್ರೆ ನಮ್ಗೆ ಬಾಕಿ ಇರುವ ಕೆಲಸಗಳನ್ನ ಅದರೊಟ್ಟಿಗೆ ಲೆಕ್ಕ ಮಾಡುವಾಗ ನಮ್ಗೆ ಇದು ತುಂಬಾ ಲಾಭ ಆಗಿ ಬರ್ತದೆ. ನಿಮ್ಮ ಮನೆಗೆ ಎಷ್ಟು ಗ್ಯಾರಂಟಿ ಇದೆಯೋ, ಮನೆ ಎಷ್ಟು ವರ್ಷಗಳ ಗ್ಯಾರಂಟಿ ಇದೆಯೋ ಅಷ್ಟು ವರ್ಷಗಳ ಪರ್ಯಂತ ನಮ್ಮ ಗೋಡೆ ಇದೇ ರೀತಿಯಲ್ಲಿ ಇರ್ತದೆ. ಅದು ಕಂಪನಿಯ 100% ಗ್ಯಾರಂಟಿ ಆಗಿರುತ್ತದೆ. ಪುಟ್ಟಿಯಲ್ಲಿ ಸಹ ಇಷ್ಟು ಫಿನಿಶಿಂಗ್ ಮಾಡಿದ್ವಿ. ನನ್ನ ಮನೆಗೆ ನನ್ನ ಸ್ವಂತ ಮನೆಗೆ ನಾನು ರೀಸೆಂಟ್ ಆಗಿ ಮನೆ ಕಟ್ಟಿದ್ದೇನೆ. ಪುಟ್ಟಿಯಲ್ಲಿ ಸಹ ಈ ಫಿನಿಶಿಂಗ್ ತರಲಿಲ್ಲ. ಆ ಮೋಳೆ ಹೊಡೆದ್ರು ಕೂಡ, ಅದಕ್ಕೆ ಹ್ಯಾಮರ್ ಹೊಡೆದ್ರು ಕೂಡ ಯಾವುದೇ ಹಾನಿ ಬಾರದ ರೀತಿಯಲ್ಲಿ ಅತ್ಯಂತ ಶ್ರೇಷ್ಠ ರೀತಿಯಲ್ಲಿ ಈ ಒಂದು ಗೋಡೆಯನ್ನ ನಾವು ಪರಿಕಲ್ಪನೆ ಮಾಡಬಹುದು. ನಮಸ್ತೆ ವೀಕ್ಷಕರೇ, ವಾಮಿಕಾ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ. ಇಷ್ಟರವರೆಗೆ ಈ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಹೆಚ್ಚಿನ ಶೇರ್ ಮಾಡಿ. ಬಂಧುಗಳೇ, ಇವತ್ತೊಂದು ಹೊಸ ವಿಡಿಯೋದೊಂದಿಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ವಿಡಿಯೋ ಬಗ್ಗೆ ನಿಮ್ಗೆ ಗೊತ್ತಿರಬಹುದು, ಜಿಪ್ಸಮ್ ಪ್ಲಾಸ್ಟರಿಂಗ್ ಎಂಬ ಹೊಸ ತಂತ್ರಜ್ಞಾನ. ವೀಕ್ಷಕರೇ, ಇತ್ತೀಚಿನ ಕಾಲಘಟ್ಟಗಳಲ್ಲಿ ಒಂದು ಹೊಸ ಮನೆ ಅಥವಾ ಹೊಸ ಕಟ್ಟಡ ನಿರ್ಮಾಣ ಮಾಡುವ ವೇಳೆಯಲ್ಲಿ ಅತಿ ಹೆಚ್ಚು ಸಮಸ್ಯೆಗಳು ನಾವು ಎದುರಿಸುವಂತಹದ್ದು ನಮಗೆ ಹೊಯ್ಗೆ ಪ್ರತಿ ಸಮಯಕ್ಕೆ ಸಿಗದಿರುವುದು. ಅದೇ ಪ್ರಕಾರ ಸಿಮೆಂಟ್ ಮತ್ತು ಹೊಯ್ಗೆಯ ಬೆಲೆ ಗಗನಕ್ಕೆ ಏರುವಂತಹ ಕಾಲಘಟ್ಟದಲ್ಲಿ ಸಿಮೆಂಟ್ ಹೊಯ್ಗೆ ರಹಿತವಾಗಿ ಮನೆಗಳನ್ನ ಕಟ್ಟಡಗಳನ್ನ ಯಾವ ರೀತಿ ನಾವು ಪ್ಲಾಸ್ಟರಿಂಗ್ ಮಾಡಬಹುದು ಎಂಬ ಹೊಸ ತಂತ್ರಜ್ಞಾನ ನಿಮ್ಮ ಮುಂದೆ ನಾವು ಪರಿಚಯ ಮಾಡ್ತಾ ಇದ್ದೇವೆ. ಜಿಪ್ಸಮ್ ಪ್ಲಾಸ್ಟರಿಂಗ್ ಹೊಸ ತಂತ್ರಜ್ಞಾನ. ಇದಕ್ಕೆ ಈಗ ತಾನೇ ಹೇಳಿದ ಪ್ರಕಾರ ಸಿಮೆಂಟ್ನ ಅವಶ್ಯಕತೆ ಇಲ್ಲ, ಜೊತೆ ಹೊಯ್ಗೆಯ ಅವಶ್ಯಕತೆ ಇರೋದಿಲ್ಲ. ಆಧುನಿಕ ತಂತ್ರಜ್ಞಾನ ಅಂದ್ರೆ ಅದು ರಹಿತವಾಗಿ ನಾವು ಯಾವ ರೀತಿಯಲ್ಲಿ ಗೋಡೆಯನ್ನ ಪ್ಲಾಸ್ಟರಿಂಗ್ ಮಾಡಬಹುದು ಎಂಬುದಾಗಿ ಈ ಸೈಟ್ ಮೂಲಕ ನಾವು ತೋರಿಸ್ತಾ ಇದ್ದೇವೆ. ವೀಕ್ಷಕರೇ, ನಾವು ಇವತ್ತು ಇರೋದು ಮಂಜೇಶ್ವರದ ಮಚ್ಚಂಪಾಡಿ ಎಂಬ ಪ್ರದೇಶದಲ್ಲಿ. ಇಲ್ಲಿ ಜಿಪ್ಸಮ್ ಪ್ಲಾಸ್ಟರಿಂಗ್ ನ ಉಪಯೋಗದೊಂದಿಗೆ 2 ಅಂತಸ್ತಿನ ಮನೆ ನಿರ್ಮಾಣವಾಗ್ತಾ ಇದೆ. ಸೊ ಇದರ ಫಿನಿಶಿಂಗ್ ನೋಡಿದ್ರೆ ಗೊತ್ತಾಗತ್ತೆ ಏನು ಅದರ ಫಿನಿಶಿಂಗ್. ನೋಡಿ, ಈ ಒಂದು ಕೈಯನ್ನ ಟಚ್ ಮಾಡಿದ್ರೆ ಗೊತ್ತಾಗತ್ತೆ ನೆಲದಲ್ಲಿ ಹಾಕುವಂತಹ ಮಾರ್ಬಲ್ ತರ, ಅದಕ್ಕಿಂತಲೂ ಅತ್ಯಂತ ಸ್ಮೂತ್ ಆದಂತಹ ಫಿನಿಶಿಂಗ್. ಇಂತಹ ಫಿನಿಶಿಂಗ್ ಪ್ರಾಯಶಃ ಮರಳಲ್ಲಿ ಅಥವಾ ಸಿಮೆಂಟ್ ಬಳಸಿ ಮಾಡುವಂತಹ ನಿಮ್ಮ ಪ್ರಕ್ರಿಯೆಗಳಲ್ಲಿ ಯಾವತ್ತೂ ಸಿಗುವ ಸಾಧ್ಯತೆ ಇಲ್ಲ. ಅದಕ್ಕಾಗಿ ಮನೆಗಳಲ್ಲಿ ಕೆಲವೊಮ್ಮೆ ನಾವು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಥವಾ ಈ ರೀತಿಯ ಬಳಕೆಯನ್ನ ಮಾಡ್ತಾರೆ. ಸೊ ಅದಕ್ಕೆ ಯಾವುದೇ ಅವಶ್ಯಕತೆ ಇಲ್ಲದೆ ಅತ್ಯಂತ ಫಿನಿಶಿಂಗ್ ಮಾಡುವಂತಹ ಒಂದು ಹೊಸ ಪ್ರಕ್ರಿಯೆ ಆಗಿದೆ ಜಿಪ್ಸಮ್ ಪ್ಲಾಸ್ಟರಿಂಗ್. ನೀವು ಉಪಯೋಗ ಮಾಡಿ ಆಮೇಲೆ ನಿಮ್ಗೆ ಗೊತ್ತಾಗತ್ತೆ ಯಾವ ಬದಲಾವಣೆ ನೀವು ಕಾಣಲಿದ್ದೀರಾ. ಜೊತೆಯಲ್ಲಿ ಕೆಲವು ವೀಕ್ಷಕರಿಗೆ ಡೌಟ್ ಇರಬಹುದು, ಇಂತಹ ಸ್ಮೂತ್ ಇರತಕ್ಕಂತಹ ಗೋಡೆಗಳಲ್ಲಿ ಅದರ ಬಲ ಎಷ್ಟು ಸದೃಢವಾಗಲಿದೆ. ಸೊ ಖಂಡಿತವಾಗಿಯೂ ಅಲ್ಲಿ ನಿಮ್ಗೆ ಬೇಕಾದ ರೀತಿಯಲ್ಲಿ ಉಪಯೋಗಿಸಬಹುದು. ನಾವು ಯಾವ ರೀತಿಯಲ್ಲಿ ಪ್ಲಾಸ್ಟರಿಂಗ್ ಸಿಮೆಂಟ್ ಬಳಸಿ, ಮರಳು ಬಳಸಿ ಗೋಡೆಗಳಲ್ಲಿ ನಾವು ಉಪಯೋಗ ಮಾಡ್ತೇವೆ, ಅದೇ ರೀತಿಯಲ್ಲಿ ಪ್ರಾಯಶಃ ಅದಕ್ಕಿಂತ ಫೈನ್ ರೀತಿಯಲ್ಲಿ ನೀವು ಮೋಳೆ ಹೊಡೆದ್ರು ಕೂಡ, ಅದಕ್ಕೆ ಹ್ಯಾಮರ್ ಹೊಡೆದ್ರು ಕೂಡ ಯಾವುದೇ ಹಾನಿ ಬಾರದ ರೀತಿಯಲ್ಲಿ ಅತ್ಯಂತ ಶ್ರೇಷ್ಠ ರೀತಿಯಲ್ಲಿ ಈ ಒಂದು ಗೋಡೆಯನ್ನ ನಾವು ಪರಿಕಲ್ಪನೆ ಮಾಡಬಹುದು. ಜೊತೆಯಲ್ಲಿ ನಿಮ್ಮ ಮನೆಗೆ ಎಷ್ಟು ಗ್ಯಾರಂಟಿ ಇದೆಯೋ, ಮನೆ ಎಷ್ಟು ವರ್ಷಗಳ ಗ್ಯಾರಂಟಿ ಇದೆಯೋ ಅಷ್ಟು ವರ್ಷಗಳ ಪರ್ಯಂತ ನಮ್ಮ ಗೋಡೆ ಇದೇ ರೀತಿಯಲ್ಲಿ ಇರ್ತದೆ. ಅದು ಕಂಪನಿಯ 100% ಗ್ಯಾರಂಟಿ ಆಗಿರುತ್ತದೆ. ಸೊ ಖಂಡಿತವಾಗಿ ಈ ಒಂದು ಪ್ರಾಡಕ್ಟ್ ಅನ್ನ ನಿಮ್ಮ ಹೊಸ ಮನೆಗಳಿಗೆ ಉಪಯೋಗ ಮಾಡಿ ನೋಡಿ, ಅನುಭವವನ್ನ ಹಂಚಿಕೊಳ್ಳಿ. ಇದು ಖಂಡಿತವಾಗಿಯೂ ನಿಮಗೆ ಒಂದು ವಿಶೇಷವಾದಂತಹ ಅನುಭವ ನೀಡುತ್ತೆ. ಜೊತೆಯಲ್ಲಿ ಪ್ರಕೃತಿ ದತ್ತವಾದಂತಹ ವಾತಾವರಣ ಅಂತ ಹೇಳ್ಬೋದು. ಯಾವುದೇ ತಿಂಗಳ ಇರ್ಲಿ, ಯಾವುದೇ ಸಮಯ ಇರ್ಲಿ, ಎಲ್ಲಾ ಸಮಯಗಳಲ್ಲಿ ಅತ್ಯಂತ ತಂಪಾದ ವಾತಾವರಣ ಕೊಡುವಂತಹ ಪ್ರಕೃತಿ ಸ್ನೇಹಿ ಉಪಯೋಗಿ ಕೂಡ ಆಗಿರುತ್ತದೆ ನಮ್ಮ ಜಿಪ್ಸಮ್ ಪ್ಲಾಸ್ಟರಿಂಗ್. ಬಂಧುಗಳೇ, ಜಿಪ್ಸಮ್ ಪ್ಲಾಸ್ಟರಿಂಗ್ ನಮ್ಮ ಮುಜರಾಯಿ ಇಲಾಖೆಯ ಕ್ಷೇತ್ರವಾಗಿರುವಂತಹ ಕಾಸರಗೋಡಿನ ಮದನಂತೇಶ್ವರ ಕ್ಷೇತ್ರದಲ್ಲಿ ಈಗ ತಾನೇ ಪುನರ್ ನಿರ್ಮಾಣ ಪ್ರಕ್ರಿಯೆ ನಡೀತಾ ಇದೆ. ಆ ಕ್ಷೇತ್ರದಲ್ಲೂ ಕೂಡ ನಮ್ಮ ಜಿಪ್ಸಮ್ ಪ್ಲಾಸ್ಟರಿಂಗ್ ಎಂಬ ಈ ಒಂದು ಪ್ರಾಡಕ್ಟ್ ಅನ್ನು ಉಪಯೋಗ ಮಾಡಿದ್ದಾರೆ ಎಂಬುದಾಗಿ ಹೇಳುವಾಗ ಖಂಡಿತವಾಗಿ ಹೆಮ್ಮೆ ಇದೆ. ಯಾಕಂತ ಹೇಳಿದ್ರೆ ಸರ್ಕಾರದ ಅಧೀನತೆ ಇಲ್ಲಿರತಕ್ಕಂತಹ ಕ್ಷೇತ್ರದಲ್ಲಿ ಕೂಡ ನಮ್ಮ ಈ ಪ್ರಾಡಕ್ಟ್ ಬಳಕೆ ಆಗ್ತಾರೆ. ಅಲ್ಲದೆ ಯಾವುದೇ ದೊಡ್ಡ ದೊಡ್ಡ ಬಿಲ್ಡಿಂಗ್ ಆಗಿರ್ಲಿ, ಮದುವೆಯ ಆಡಿಟೋರಿಯಂ ಆಗಿರ್ಲಿ, ಇಂತಹ ಎಲ್ಲ ಕಡೆಗಳಲ್ಲಿ, ಎಲ್ಲೆಲ್ಲ ದೊಡ್ಡ ದೊಡ್ಡ ಕಡೆಗಳಲ್ಲಿ ಇಂತಹ ನಮ್ಮ ಪ್ರಾಡಕ್ಟ್ಗಳು ಉಪಯೋಗ ಆಗ್ತದೆ. ಅಲ್ಲದೆ ಈ ಕಾಲಘಟ್ಟದ ಇಂಜಿನಿಯರ್ಗಳು ಕೂಡ ಈ ನಮ್ಮ ಪ್ರಾಡಕ್ಟ್ ಅನ್ನ ಸಲಹೆ ಮಾಡ್ತಾ ಇದ್ದಾರೆ ಅಂತ ಹೇಳುವಾಗ ಇದರ ಗ್ಯಾರಂಟಿ ಮತ್ತು ವ್ಯಾರಂಟಿಯ ಜೊತೆ ಖಂಡಿತವಾಗಿಯೂ ನಾವು ಯಾವ ರೀತಿಯಲ್ಲಿ
ಮರಳು ಅದರ ಜೊತೆಯಲ್ಲಿ ಸಿಮೆಂಟ್ ಬಳಕೆ ಮಾಡಿ ಪ್ಲಾಸ್ಟಿಂಗ್ ಮಾಡ್ತಾವೋ ಅದಕ್ಕಿಂತ ಬಹಳಷ್ಟು ಕಡಿಮೆ ದರದಲ್ಲಿ ಬಹಳಷ್ಟು ಕಡಿಮೆ ಖರ್ಚಲ್ಲಿ ನಮ್ಮ ಈ ಪ್ರಾಡಕ್ಟ್ ಅಲ್ಲಿ ನಮ್ಮ ಕೆಲಸ ಫಿನಿಶಿಂಗ್ ಆಗ್ತದೆ ಅಂತ ಹೇಳಿದ್ರೆ ಖಂಡಿತವಾಗಿಯೂ ನೀವು ನಂಬಲು ಸಾಧ್ಯ ಇಲ್ಲ. ಆದ್ರೆ ನಂಬಬಹುದಾಗಿದೆ. ನೀವು ಕೂಡ ಯೂಸ್ ಮಾಡಿ ಆ ಬಳಿಕ ನಿಮ್ಮ ಅನುಭವವನ್ನ ಖಂಡಿತವಾಗಿ ನಮ್ಮ ಚಾನಲ್ ಮುಖಾಂತರ ನೀವು ಹಂಚ್ತೀರಾ ಎಂಬ ಗ್ಯಾರಂಟಿ ನಾವು ಕೊಡ್ತಾ ಇದ್ದೇವೆ. ಮರಿದಿರಿ, ಇದು ನಮ್ಮ ಜಿಪ್ಸಮ್ ಪ್ಲಾಸ್ಟರಿಂಗ್ ಕಂಪನಿಯ ಗ್ಯಾರಂಟಿ. ಸೊ ವೀಕ್ಷಕರೇ, ಮಂಜೇಶ್ವರ ಮಚ್ಚಪ್ಪಾಡಿಯಲ್ಲಿ ಹೊಸದಾಗಿ ನಿರ್ಮಾಣವಾಗುತ್ತಾ ಇರತಕ್ಕಂತಹ ಒಂದು 2 ಅಂತಸ್ತಿನ ಮನೆಯ ಪ್ಲಾಸ್ಟರಿಂಗ್ ನ ವಿಡಿಯೋನ ನೀವು ನೋಡ್ತಾ ಇದ್ದೀರಾ. ಜಿಪ್ಸಮ್ ಪ್ಲಾಸ್ಟರಿಂಗ್ ಎಂಬ ಈ ಒಂದು ಹೊಸ ತಂತ್ರಜ್ಞಾನವನ್ನು ಬಳಸಿ ಈ ಮನೆಯಲ್ಲಿ ಪ್ಲಾಸ್ಟರಿಂಗ್ ಕಾರ್ಯಕ್ರಮ ನಡೆಯುವ ವೇಳೆಯಲ್ಲಿ ನಾವು ಈಗ ತಾನೇ ಅನೇಕ ವಿಷಯ ಇದರ ಬಗ್ಗೆ ನಾವು ಮಾತಾಡಿದ್ದೇವೆ. ಆದ್ರೆ ಅಧಿಕೃತವಾಗಿ ಮಾತನಾಡಲು ನಮ್ಮ ಜೊತೆ ಇದ್ದಾರೆ ಈ ಮನೆಯ ಒಡೆಯ. ಈ ಮನೆಯ ಒಡೆಯ ಅಂದ್ರೆ ಈಗ ತಾನೇ ನಿಮ್ಗೆ ಗೊತ್ತಿದೆ, ಒಂದು ಮನೆಯ ಕೆಲಸಗಳನ್ನ ಮಾಡ್ಬೇಕಿದ್ರೆ ಬಹಳಷ್ಟು ಒತ್ತಡಗಳಿವೆ. ನಾನಾ ಕಡೆಗಳಲ್ಲಿ ಸಂಪರ್ಕ ಬೆಳೆಸಿ ಒಂದು ಮನೆಯ ಪ್ಲಾನ್ ನ ಮಾಡ್ತಾರೆ. ಸೊ ಏನೇ ಇರಲಿ, ಈ ಮನೆಯ ಒಡೆಯ ಸಾಧಾರಣ ವ್ಯಕ್ತಿತ್ವ ಅಲ್ಲ. ನಮ್ಮ ಊರಲ್ಲಿರತಕ್ಕಂಥ ರಾಜಕೀಯವಾಗಿರ್ಲಿ, ಧಾರ್ಮಿಕವಾಗಿರ್ಲಿ, ಸಾಮಾಜಿಕ ರಂಗಗಳಲ್ಲಿ ಗುರುತಿಸಿಕೊಂಡಿರತಕ್ಕಂಥ ಬರುವ ವ್ಯಕ್ತಿ. ಸೊ ಅಂತಹ ವ್ಯಕ್ತಿ ನಮ್ಮ ಈ ಒಂದು ಮನೆಯ ನಿರ್ಮಾಣದ ವೇಳೆಯಲ್ಲಿ ಈ ಒಂದು ನಮ್ಮ ಪ್ರಾಡಕ್ಟ್ ಅನ್ನ ಉಪಯೋಗ ಮಾಡ್ತಾ ಇದ್ದಾರೆ. ಸೊ ಮನೆಯ ಒಡೆಯನನ್ನ ಕರೆಯೋಣ. ಸ್ವಾಗತ ಖಲೀಲ್ ಬಾಯ್. ನಮಸ್ತೆ, ನಾನು ಖಲೀಲ್ ಬಜಾರ್. ಒಂದು ಮನೆ ಕಟ್ಟುವ ವಿಷಯ ಎಲ್ಲರಿಗೂ ಅದೊಂದು ಕನಸು. ಮನೆ ಕಟ್ಟುವುದಂದ್ರೆ ಅದರಲ್ಲಿ ಒಂದು ಹೊಸ ಇದನ್ನು ನಾವು ತರಬೇಕು. ಇದನ್ನು ನಾನು ಇಂಜಿನಿಯರ್ ಹತ್ರ ಡಿಸ್ಕಸ್ ಮಾಡುವಾಗ ಅವ್ರು ನನಗೆ ಮೊದಲು ಹೇಳಿದ್ದು, ನಾನು ಪ್ಲಾಸ್ಟರಿಂಗ್ ಬಗ್ಗೆ ಚಿಂತಿಸುವಂತೇಳಿ. ಅವಾಗ ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಿದ್ದು ವಸಂತ್ ಕುಲಾಲ್ ಅಂತ. ಅವರನ್ನು ನಾನು ಫಾಲೋ ಮಾಡಿದ್ದೆ, ಅವರನ್ನು ಕಾಂಟ್ಯಾಕ್ಟ್ ಮಾಡಿದ್ದೆ. ಅವರೊಂದು ಕೆಲವೊಂದು ಸೈಟಿಗೆ ಕರ್ಕೊಂಡು ಹೋದ್ರು. ಅವರು ಮಾಡಿದಂಥ ಕೆಲವೊಂದು ಮನೆ, ನಾನು ಅದರಲ್ಲಿ ದೊಡ್ಡ ದೊಡ್ಡ ಮನೆಗಳನ್ನು ನೋಡಿದ್ದೆ. ಆ ನೋಡುವಾಗ ನನಗೂ ಆಯಿತು ಇದು ಬೆಸ್ಟ್ ಅಂತ. ಯಾಕೆಂದ್ರೆ ಇದರ ವಿಷಯದಲ್ಲಿ ಮತ್ತೆ ನಾನು ಕೆಲವೊಂದು ತಪ್ಪು ಇದೆಲ್ಲ ಹೊರಗಿಂದ ಬಂತು, ಅದು ಹೋಗ್ತದೆ, ಅದರಲ್ಲಿ ಹುಡಿ ಬರ್ತದೆ, ಮತ್ತೆ ಏನು ಅಂದ್ರೆ ದೀರ್ಘಕಾಲ ಇರುವುದಿಲ್ಲ ಅಂತೇಳಿ ಇದು ನನಗೆ ಅದನ್ನು ಅನಿಸಲಿಲ್ಲ. ಯಾಕಂದ್ರೆ ಇದು ನೋಡುವಾಗ ಇದರ ಫಿನಿಶಿಂಗ್ ನೋಡುವಾಗ ಕೆಲಸ ಮಾಡಿದ ನಂತರ ನಾನು ಅದನ್ನು ತಪ್ಪು ಇದು ಮಾಡಲಿಲ್ಲ. ಯಾಕಂದ್ರೆ ಒಂದು ಆಕಾಶ ಕೆಳಗೆ ಕಳಚಿ ಬೀಳುವಂತ ಕೆಲವೊಂದು ವಿಷಯಗಳು ಕೆಲವರು ಹೇಳುದು, ಬಟ್ ನಾನು ಅದನ್ನು ಥಿಂಕ್ ಮಾಡಲಿಲ್ಲ. ಯಾಕಂದ್ರೆ ನಾನು ಮನೆ ಕಟ್ಟುವಾಗ ನನ್ನ ಒಂದಿದ್ದು, ಆದ್ರೆ ಅದಾದ ನಂತರ ನನಗೆ ಇದು ಸೂಪರ್ ಇದು ಅಂತ ಗೊತ್ತಾಯ್ತು ನನಗೆ. ಯಾಕಂದ್ರೆ ಒಳ್ಳೆ ಫಿನಿಶಿಂಗು, ಖರ್ಚು ಕಡಿಮೆ ಅಂದ್ರೆ ಇದರ ಕ್ವಾಲಿಟಿ ಅಲ್ಲ. ಯಾಕಂದ್ರೆ ನಮ್ಗೆ ಬರುವಂತ ಖರ್ಚುಗಳು ಇದರಲ್ಲಿ ಕಡಿಮೆ ಆಗ್ತದೆ. ಯಾಕಂದ್ರೆ ಹೊಯ್ಗೆ ಬೇಕು ಅಂತಿಲ್ಲ, ಕ್ಯೂರಿಂಗಿಗೆ ನೀರು ಬೇಕು ಅಂತಿಲ್ಲ, ಮತ್ತೆ ಇದರ ಆದ ನಂತರ ಪಟ್ಟಿ ಹಾಕಿ ಪ್ರೈಮರ್ ಕೊಡುವಂತ ಇದೇನು ಬರುದಿಲ್ಲ. ಖಾಲಿ ಒಂದು ಕೊಟ್ಟು ಪೇಂಟಿಂಗ್ ಕೊಟ್ಟರೆ ನಮ್ಗೆ ಬೇಕಾದ ಕಲರ್ ಮಾಡಿದ್ರೆ ಇದು ಮುಗಿತದೆ. ಅದೆಲ್ಲ ನಮ್ಗೆ ಸೇವ್ ಆಗುತ್ತೆ. ಆ ಲೆಕ್ಕದಲ್ಲಿ ನೋಡುವಾಗ ನಮ್ಗೆ ಇದು ತುಂಬಾ ಲಾಭ. ಯಾಕಂದ್ರೆ ಇದು ಕ್ವಾಲಿಟಿ ಇದಲ್ಲ, ಕ್ವಾಲಿಟಿ ಬೆಸ್ಟ್ ಕ್ವಾಲಿಟಿಯಿಂದಲೇ ಅವ್ರು ಮಾಡ್ತಾರೆ. ಆದ್ರೆ ನಮ್ಗೆ ಬಾಕಿ ಇರುವ ಕೆಲಸಗಳನ್ನ ಅದರೊಟ್ಟಿಗೆ ಲೆಕ್ಕ ಮಾಡುವಾಗ ನಮ್ಗೆ ಇದು ತುಂಬಾ ಲಾಭ ಆಗಿ ಬರ್ತದೆ. ಒಳ್ಳೆ ಕ್ಲೈಮೇಟ್, ಟೆಂಪರೇಚರ್ ಕೂಡ ತುಂಬಾ ಕೋಲ್ಡ್ ಇದೆ. ಅಂದ್ರೆ ನಾನು ಈ ವಿಷಯದಲ್ಲಿ ಸ್ವಲ್ಪ ತೃಪ್ತನಾಗಿದ್ದೇನೆ. ಸೊ ಖಂಡಿತವಾಗಿ ವೀಕ್ಷಕರೇ, ಹೊಸ ಪ್ರಾಡಕ್ಟ್ಗಳು ಮಾರ್ಕೆಟ್ಗೆ ಬರುವ ವೇಳೆಯಲ್ಲಿ ಪ್ರಚಾರಕ್ಕೋಸ್ಕರ, ಪ್ರಮೋಷನ್ಗೋಸ್ಕರ ಕೆಲವರಲ್ಲಿ ಮಾತಾಡ್ತಾರೆ. ಈ ತರ ಈ ವಿಡಿಯೋ ಅಲ್ಲ. ನೀವು ಈ ಮನೆಯ ಯಜಮಾನರಲ್ಲೇ ನಾವು ಮಾತಾಡಿಸ್ತಾ ಇದ್ದಾರೆ. ಯಾಕೆಂತ ಹೇಳಿದ್ರೆ ಅನೇಕ ವಿಚಾರಗಳನ್ನ ಆಲೋಚನೆ ಮಾಡಿ ಕೊನೆಯಲ್ಲಿ ಇವರು ಒಂದು ತೀರ್ಮಾನಕ್ಕೆ ಬರ್ತಾರೆ. ಯಾಕೆಂತ ಹೇಳಿದ್ರೆ ಇವರು ಕೇವಲ ಒಂದು ಮನೆ ಒಡೆಯ ಅಂತ ಮಾತ್ರಲ್ಲ, ಊರಿಗೆ ಒಂದು ಗುರುತಿಸಲ್ಪಡುವವರು. ಅವರೊಂದು ಮನೆ ಕಟ್ಟುವಾಗ ಉಳಿದವರಿಗೆ ಮಾದರಿಯಾಗಿರ್ಬೇಕು ಎಂಬುದಾಗಿ ಅವರ ಕನಸು. ಖಂಡಿತವಾಗಿಯೂ ಈ ಸಂಸ್ಥೆ, ವಾಮಿಕಾ ಸಂಸ್ಥೆಗೆ ಈ ಒಂದು ಮನೆಯನ್ನ ಈ ರೀತಿಯಾಗಿ ಬಿಟ್ಟುಕೊಡುವಾಗ ಅವರ ನಿಮ್ಮ ಮೇಲೆ ಇರುವಂತಹ ವಿಶ್ವಾಸವನ್ನ ಯಾವ ರೀತಿ ಕಾಪಾಡಿಕೊಂಡಿದ್ದಾರೆ? ಯಾಕೆಂದ್ರೆ ಇದು ಕೆಲಸ ಮುಗಿದ ನಂತರ ನಾನು ಇದರ ಬಗ್ಗೆ ಅನುಭವಿಸಿದ್ದೇನೆ. ಯಾಕೆಂದ್ರೆ ಈಗ ನನ್ನ ಮನೆಯವರು ಕೂಡ ಇದರೊಳಗೆ ಬಂದು ಹೇಳ್ತಾರೆ ಒಳ್ಳೆ ಕೋಲ್ಡ್ ಇದೆ ಅಂತ ಹೇಳಿ. ಯಾಕಂದ್ರೆ ಅದೇ ಒಂದು ದೊಡ್ಡ ನಮ್ಗೆ ಇದು. ಯಾಕಂದ್ರೆ ನಾನು ಮಾಡಿದ್ರಲ್ಲಿ ಸಕ್ಸಸ್ ಆಯ್ತು ಅಂತ ನನಗೆ ಮನಸ್ಸಿಗೆ ಅನಿಸಿದ ಆವಾಗ. ಯಾಕಂದ್ರೆ ನನ್ನ ತೀರ್ಮಾನದಲ್ಲಿ ತಪ್ಪಾಗ್ಲಿಲ್ಲ ಅಂತ ಹೇಳಿ ತುಂಬಾ ಜನ ಬಂದು ಹೇಳಿದ್ರು, ಯಾಕೆ ಮರ ನೀನು ಅದೆಲ್ಲ ಮಾಡುದು, ನಿಮ್ಗೆ ಹೋಗಿ ತಂದಿದ್ದೆಲ್ಲ ಮಾಡಿದ್ದೆ. ಇಲ್ಲ, ನಾನು ಹೊಸ ಚಿಂತೆ, ನಾನು ಅದರಲ್ಲಿ ಸಕ್ಸಸ್ ಆಗಿದ್ದೆ. ಆ ವಿಷಯದಲ್ಲಿ ನನಗೆ ಫಸ್ಟ್ ಆಗಿ ನಾನು ಈ ಹೊಸ ಚಿಂತೆ ಬರುವಾಗ ನಾನು ಕಾಂಟ್ರಾಕ್ಟರ್ ನಿಂತದನ್ನು ಹುಡುಕ್ತಾ ಇರುವಾಗ ನನಗೆ ವಸಂತ ಕುಲಾಲ್ ಅಂತ ಒಬ್ಬರ ಪರಿಚಯ ಆನ್ಲೈನ್ ಅಲ್ಲಿ ಆಯ್ತು. ವಸಂತ ಕುಲಾಲ್ ಅನ್ನು ನಾನು ಪರಿಚಯ ಪಡಿಸ್ತೇನೆ ಬನ್ನಿ. ಇವರು ವಸಂತ ಕುಲಾಲ್ ಅಂತ. ಅದು ನಾನು ಸರ್ಚ್ ಮಾಡುವಾಗ ನನಗೆ ಅದು ಸ್ವಲ್ಪ ಒಳ್ಳೆ ಕ್ವಾಲಿಟಿ ಅಂತ ಅನಿಸಿತ್ತು. ಯಾಕಂದ್ರೆ ನಾನು ಇವರು ಮಾಡಿದ ಒಂದು 4 ಸೈಟಿಗೆ ನಾನು ಹೋಗಿ ವಿಸಿಟ್ ಕೊಟ್ಟೆ. ಅವಾಗ ನನಗೆ ಅದರಲ್ಲಿ ಸ್ವಲ್ಪ ಒಳ್ಳೆ ಕಂಡಿತ್ತು. ಮತ್ತೆ ನಾನು ಸ್ವಲ್ಪ ಒಂದು ಅರ್ಧ ಗಂಟೆ ಅಲ್ಲಿ ಸ್ಪೆಂಡ್ ಮಾಡಿದೆ ಇದರ ಟೆಂಪರೇಚರ್ ನೋಡ್ಲಿಕ್ಕೋಸ್ಕರ. ಯಾಕಂದ್ರೆ ಹೇಳ್ತಾ ಇದ್ರು ಕೋಲ್ಡ್ ಇದು ಅಂತಂತೆ. ಅದು ನನಗೆ ಅನುಭವ ಆಯ್ತು. ಮತ್ತೆ ನಾನು ಇಂಜಿನಿಯರ್ ಹತ್ರ ಡಿಸ್ಕಸ್ ಮಾಡಿದ್ದೆ, ಆ ಥರ ಎಲ್ಲ ಇದೆ ಅಂತ ಹೇಳಿ. ಹಾಗಾದ್ರೆ ಅವ್ರು ಮಾಡಿಸೋದು ಎಲ್ಲ ಆದ ನಂತರ ಅವ್ರು ಬಂದು ನೋಡಿ ಹೇಳಿದ್ರು ಫಸ್ಟ್ ಕ್ಲಾಸ್ ಕೆಲಸ ಅಂತ. ಸೊ ಖಂಡಿತವಾಗಿಯೂ ನೀವು ಆಧುನಿಕ ಕೆಮಿಕಲ್ ಬಳಸ್ತಾರೆ ಅಂತ ಹೇಳ್ತಾರೆ. ಈ ಕೆಮಿಕಲ್ ಮೂಲಕ ಏನಾದ್ರೂ ನಮ್ಮ ಮನೆಯಲ್ಲಿರುವವರಿಗೆ ಸಮಸ್ಯೆ ಇದೆ ಅಂತಹ ತಪ್ಪು ಗ್ರಹಿಕೆ ಇರುವುದಿಲ್ಲ? ಇದರಲ್ಲಿ ಆ ಥರ ನನಗೆ ಕಾಣುವುದಿಲ್ಲ ಕೆಮಿಕಲ್ ಅಂತ. ಯಾಕೆಂದ್ರೆ ಈಗ ನೋಡಿ, ಎಲ್ಲ ಕೆಮಿಕಲ್ ಇರುವುದು. ಆದರೂ ಈ ವಿಷಯದಲ್ಲಿ ಯಾಕಂದ್ರೆ ಇದರ ಕೆಲಸ ಮಾಡುವವರು ಅದನ್ನು ಅವರ ಮೈಗೆಲ್ಲ ಹಚ್ತಾರೆ, ಕೈಯಲ್ಲೇ ತೆಗೆದು ಹಾಕ್ತಾರೆ, ಅವರ ಮುಖಕ್ಕೆ ತಾಗ್ತದೆ, ಕಣ್ಣಿನೊಳಗೆ ಹೋಗ್ತದೆ. ಏನು ತೊಂದರೆ ಅವರಿಗೆ ಕಾಣಲಿಲ್ಲ. ಮತ್ತೆ ನಾನು ಯಾಕೆ ಆ ವಿಷಯವನ್ನು ಚಿಂತಿಸುವುದು? ಯಾಕಂದ್ರೆ ಇವರು ಕೆಲಸ ಮಾಡುವಾಗ ನಾನು ಹೋಗಿ ನೋಡಿದ್ದೇನೆ ಅವ್ರು ಕೆಲಸ ಮಾಡೋದು ಹೇಗೆ ಅಂತ ಹೇಳಿ.
ಮತ್ತೆ ಅದು ಕೆಮಿಕಲ್ ಚಿಂತೆ ಬರಲ್ಲ. ಹಾಗಾದ್ರೆ ಅವರು ಯಾವಾಗ ಸತ್ತು ಹೋಗ್ಬೇಕಿತ್ತು. ಈಗ ಕೆಲಸ ಮಾಡ್ತಾ ಇದ್ರು, ಈ ಕೆಲಸ ಮುಂದುವರಿತಾ ಇದ್ದು ಎಷ್ಟೋ ವರ್ಷದಿಂದ ಇದೆ. ಇದು ನಮ್ಮ ಊರಿಗೆ ಈ ಗ್ರಾಮೀಣ ಪ್ರದೇಶಗಳಿಗೆ ಬರುವಾಗ ಇಂತಹ ತಪ್ಪು ಮಾಹಿತಿಗಳು ಬರ್ತಾ ಇರೋದು ಅಷ್ಟೇ, ಬೇರೆ ಏನಿಲ್ಲ. ಸೊ ನೋಡಿದ್ರ ವೀಕ್ಷಕರೇ, ಸ್ವತಃ ಅನುಭವದ ಮಾತುಗಳನ್ನ ಖಲೀಲ್ ಬಾಯ್ ಅವರು ಹೇಳ್ತಾ ಇದ್ದಾರೆ. ಆ ಜಿಪ್ಸನ್ ಪ್ಲಾಸ್ಟರಿಂಗ್ ಏನೋ ಇದೆಯಾ, ನೀವು ಕೂಡ ಉಪಯೋಗ ಮಾಡಿ, ಖಂಡಿತವಾಗಿ ಒಂದಲ್ಲ ಒಂದಿನ ನೀವು ಕೂಡ ಇದರ ಬಗ್ಗೆ ತಮ್ಮ ಅನಿಸಿಕೆಯನ್ನ ಹೇಳಲಿದ್ದೀರಾ. ಸೊ ವೀಕ್ಷಕರೇ, ಇನ್ನೊಂದು ಸೈಟ್ಗೆ ನಾವು ಬಂದಿದ್ದೇವೆ. ಇದು ಎಲ್ಲಿ ಅಂತ ಹೇಳಿದ್ರೆ, ನಮ್ಮ ಪೈಬಳಿಗೆ ಹತ್ತಿರವಿರುವಂತಹ ಬೋಳಂಗಳ ಎಂಬ ಪ್ರದೇಶದಲ್ಲಿ ಇನ್ನೊಂದು ಮನೆ ರೆಡಿ ಆಗ್ತಾ ಇದೆ. ಜಿಪ್ಸಮ್ ಪ್ಲಾಸ್ಟರಿಂಗ್ ನ ಉಪಯೋಗದೊಂದಿಗೆ ಈ ಮನೆ ನಿರ್ಮಾಣವಾಗ್ತಾ ಇದೆ. ಸೊ ಈ ಮನೆಯ ವೈಶಿಷ್ಟ್ಯತೆ ಖಂಡಿತವಾಗಿಯೂ ನಾವು ಈಗ ತಾನೇ ತಿಳಿಸಲ್ಪಟ್ಟಾಗ ನೋಡಿ, ಎಂತಹ ಫಿನಿಶಿಂಗ್. ನಮ್ಮ ಅಭಿಪ್ರಾಯದ ಪ್ರಕಾರ ನೆಲದಲ್ಲಿ ಹಾಕಿದ್ರೆ ಕ್ಯಾರಂ ಆಡ್ಬೋದು, ಕ್ಯಾರಂ ಬೋರ್ಡ್ ತರ ಫಿನಿಶ್ ಆಗ್ತಾ ಇದೆ. ನಿಮ್ಗೆ ಗೊತ್ತಿದೆ, ಪುಟ್ಟಿಂಗ್ ಇಲ್ಲದೆ ಯಾವುದೇ ಉಪಯೋಗದ ಅವಶ್ಯಕತೆ ಇಲ್ಲದಂತಹ ಒಂದು ಹೊಸ ಪ್ರಯೋಗ, ಹೊಸ ಒಂದು ಮಾರ್ಕೆಟಿಗೆ ಬಂದಿರುವಂತಹ ಜಿಪ್ಸಮ್ ಪ್ಲಾಸ್ಟರಿಂಗ್. ಸೊ ಈ ಒಂದು ಮನೆ ನಿರ್ಮಾಣ ವೇಳೆಯಲ್ಲಿ ಈ ಮನೆಯ ನಿರ್ಮಿಸುವಂತಹ ಇಂಜಿನಿಯರ್ ಇದ್ದಾರೆ. ಸೊ ಜ್ಯೇಷ್ಠ ಆರ್ಕಿಟೆಕ್ಟ್ ಅಂಡ್ ಇಂಜಿನಿಯರಿಂಗ್, ಇದರ ಮಾಲಕರಾಗಿರುವಂತಹ ಯೋಗೇಶ್ ಇಂಜಿನಿಯರಿಂಗ್ ಅವರು ನಮ್ಮ ಜೊತೆ ಇದ್ದಾರೆ. ಸೊ ಖಂಡಿತವಾಗಿಯೂ ಇಂಜಿನಿಯರ್ಗಳು ಅನೇಕ ವಿಚಾರಗಳ ಬಗ್ಗೆ ಆಲೋಚನೆ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಬಹಳಷ್ಟು ಗಹನವಾದಂತಹ ಪಠನವನ್ನ ಮಾಡಿ ಆಯ್ಕೆ ಮಾಡ್ತಾರೆ. ಅಂತಹ ಸಂದರ್ಭದಲ್ಲಿ ಈ ಮನೆಗೆ ಯಾಕೆ ಈ ತರದ ಈ ಜಿಪ್ಸಮ್ ಪ್ಲಾಸ್ಟರಿಂಗ್ ನ ಆಯ್ಕೆ ಮಾಡಿತ್ತು ಎಂಬುದಾಗಿ ಅವರಲ್ಲಿ ನಾವು ಕೇಳೋಣ. ಸ್ವಾಗತ ಶ್ರೀ ಯೋಗೇಶ್ ಇಂಜಿನಿಯರ್ ಸರ್. ನಮಸ್ತೆ. ನಮಸ್ತೆ. ಸೊ ಯುವ ಇಂಜಿನಿಯರ್ ನೋಡುವಾಗ ಗೊತ್ತಾಗುತ್ತೆ, ಆದ್ರೂ ಕೂಡ ಈ ಒಂದು ಕ್ಷೇತ್ರದಲ್ಲಿ, ಮನೆ ನಿರ್ಮಾಣ ಕ್ಷೇತ್ರದಲ್ಲಿ ಬಹಳಷ್ಟು ಅನುಭವ ಇದೆ. ಸೊ ಹೊಸ ತಂತ್ರಜ್ಞಾನವನ್ನ ಬಳಸಿ ಜಿಪ್ಸಮ್ ಪ್ಲಾಸ್ಟರಿಂಗ್ ಅದರ ಬಗ್ಗೆ ನೀವು ಉಪಯೋಗವನ್ನು ಈ ಮನೆಗೋಸ್ಕರ ಮಾಡಿದ್ದೀರಾ. ಸೊ ಏನ್ ಅನಿಸ್ತಾ ಇದೆ ಅಂದ್ರೆ, ಯಾಕಕ್ಕೋಸ್ಕರ ಈ ಒಂದು ಹೊಸ ಪ್ರಯೋಗವನ್ನು ಮಾಡಿದ್ದೀರಾ? ಅಂದ್ರೆ ಈಗ ಪ್ಲಾಸ್ಟರಿಂಗ್ಗೆ ಜಾಸ್ತಿಯಾಗಿ ಬಳಸುವುದು ಸಿಮೆಂಟ್ ಹೊಯ್ಗೆಯಿಂದ. ಈಗ ಹೊಯ್ಗೆಯ ಸಮಸ್ಯೆ ತುಂಬಾ ನಡೀತಾ ಉಂಟು ಈಗ. ಸೊ ಹೇಗೆ ಸಿಗುದಿಲ್ಲ, ಬೇಕಾದ ಸೈಜಲ್ಲಿ ಸಿಗುದಿಲ್ಲ. ಬಂದ್ರೆ ಇಲ್ಲಿ ಹಾಕ್ತೇನೆ ಅಂತ ಹೇಳಿ ಇಲ್ಲಿಗೆ ಬಂದು ನೋಡಿದ್ರೆ ಅದು ಬೇರೆ ಕಲರು ಸಹ ಬೇರೆ ಇರ್ತದೆ, ಯಾವುದು ನಮಗೆ ಯೂಸ್ ಮಾಡದಾಗ ರೀತಿಯಲ್ಲಿ ಅಷ್ಟೇ ವೇಸ್ಟ್ ಹೋಗ್ತದೆ. ಹಾಗೆ ನಾವು ಹೀಗೆ ಇದರ ಮಾಲಕರು ಸಹ ನನಗೆ ಒಳ್ಳೆ ಮಿತ್ರರು. ಅದೇ ರೀತಿ ಅವರಲ್ಲಿ ಸಮಾಲೋಚನೆ ಮಾಡಿದಾಗ ಅವರು ಹೇಳಿದ್ರು, ನಿಮ್ಗೆ ಯಾವ ರೀತಿ ಕಾನ್ಫಿಡೆಂಟ್ ಉಂಟು ಆ ರೀತಿ ಮನೆ ನಿರ್ಮಿಸಿ ಅಂತ ನಮ್ಗೆ ಹೇಳಿದ್ರು. ಅದಾಗಿ ಅವರಿಗೆ ನಾನು ಹೀಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಂಶೋಧನೆ ಮಾಡುವಾಗ ನಮಗೆ ಒಮಿಕಾ ಗ್ರೂಪಿನ ಇವರು ಪ್ರಶಾಂತ್ ಅವರು ನಮಗೆ ಪರಿಚಯ ಆದರು. ಅವರ ಮುಖಾಂತರ ಅದರ ಬಗ್ಗೆ ಹೋಗಿ ಅವರ ಎಲ್ಲ ಸೈಟ್ಗೆ ಹೋಗಿ ನಾನು ಅದರ ಬಗ್ಗೆ ಅನ್ವೇಷಣೆ ಮಾಡಿ, ಇದರಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ, ಹೇಮರಲ್ಲಿ ಹೊಡೆದಿದ್ದೇವೆ, ಡ್ರಿಲ್ ಹೊಡೆದಿದ್ದೇವೆ, ಎಲ್ಲ ಮಾಡಿ ಅದರ ಬಗ್ಗೆ ಸಂಶೋಧನೆ ಮಾಡಿ ನನ್ನ ಈಗ ಒಂದು 2-3 ಸೈಟಿಗೋಸ್ಕರ ಅವರು ಕೆಲವು 2-3 ಸೈಟು ಆಯಿತು. ಕೆಲವು ಸೈಟಿಗೆ ಅವರಿಗೆ ನಾನು ಇದು ರೆಕಮೆಂಡ್ ಮಾಡಿದೆ. ಇದೇ ರೀತಿ ಇದರಲ್ಲಿ ನೋಡುವಾಗ ನಾನು ಫಸ್ಟ್ ಬಂದು ಹೀಗೆ ಮಾಡುವಾಗ ಒಳ್ಳೆ ನಯವಾದ ಫಿನಿಶ್, ಒಂದನೆಯದ್ದು ನಯವಾದ ಫಿನಿಶ್. ಈ ಫಿನಿಶ್ ಅಂದ್ರೆ ಕಟ್ಟು ನೋಡಿ, ಇದು ಸಹ ಒಂದು ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಈ ರೀತಿ ಎಲ್ಲಿ ಮಾಡಲಿಲ್ಲ, ಬೇರೆ ಕಡೆಯಲ್ಲಿ ನಾವು ನೋಡಿದ್ದೇವೆ ಈ ರೀತಿ. ಇದು ಅಷ್ಟು ಚಂದ ಉಂಟು ನೋಡಿ ಈ ಫಿನಿಶಿಂಗ್. ಅದೇ ರೀತಿ ಪುಟ್ಟಿಯಲ್ಲಿ ಸಹ ಇಷ್ಟು ಫಿನಿಶಿಂಗ್ ಮಾಡಿದ್ರೆ ನನ್ನ ಮನೆಗೆ ನನ್ನ ಸ್ವಂತ ಮನೆಗೆ ನಾನು ರೀಸೆಂಟ್ ಆಗಿ ಮನೆ ಕಟ್ಟಿದ್ದೇನೆ. ಪುಟ್ಟಿಯಲ್ಲಿ ಸಹ ಈ ಫಿನಿಶಿಂಗ್ ಅವರು ತರಲಿಲ್ಲ, ಆಗ್ಲಿಲ್ಲ ಅವರಿಗೆ ತರಲಿಲ್ಲ. ಅದೇ ರೀತಿ ತುಂಬಾ ಕೂಲ್ ಆಗ್ತದೆ, ಒಂದು ನೋಡುವಾಗಲೇ ಒಂದು ಕೂಲು. ಇದು ಯಾರಿಗೆ ಒಂದು ಜಿಪ್ಸಮ್ ಅಂದ್ರೆ ಒಂದು ರಾಕ್, ಅಂದ್ರೆ ಒಂದು ಯಾವುದೇ ಕಲ್ಲಿನ ಹುಡಿ, ಯಾವುದೇ ರೀತಿಯ ಕೆಮಿಕಲ್ ಅಲ್ಲ, ಅದು ಒಂದು ಕಲ್ಲಿನ ಹುಡಿ. ಜಿಪ್ಸಮ್ ಅಂತ ರಾಕ್ ಅಂತ ಹೇಳಿದ್ರೆ ಅದರಲ್ಲಿ ಹುಡಿ, ಅದ್ರಲ್ಲಿ ನಮ್ಗೆ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಸಿಮೆಂಟಿನ ಹಾಗೆ ಕೆಮಿಕಲ್ ಹಾಕುತ್ತೆ. ಅದೇ ರೀತಿ ಒಳ್ಳೆ ಇದು ಫಿನಿಶಿಂಗ್ ಸಾಧ್ಯ ಆಗ್ತದೆ. ಸೊ ಯೋಗೇಶ್ ಅವರು, ತಾವು ಕೂಡ ಇಂಜಿನಿಯರ್ ಆದ ಕಾರಣ ಅನೇಕ ಇಂಜಿನಿಯರ್ಗಳು ಕೂಡ ಇತ್ತೀಚಿನ ಕಾಲಘಟ್ಟದಲ್ಲಿ ಜಿಪ್ಸನ್ ಪ್ಲಾಸ್ಟರಿಂಗ್ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನು ಆಡ್ತಾ ಇದ್ದಾರೆ. ಸೊ ಹೊಸ ಮನೆ ಕಟ್ಟುವ ಒಂದು ಮನೆಯ ಯಜಮಾನಿಗೆ ಹೊಸ ಮನೆ ಕಟ್ಟುವ ವೇಳೆಯಲ್ಲಿ ಈ ಜಿಪ್ಸನ್ ಯಾಕೆ ಉಪಯೋಗಿಸಬೇಕು ಎಂಬುದಾಗಿ ನೀವು ಏನು ಹೇಳಿಕೊಡ್ತೀರಾ? ಯಾಕಂದ್ರೆ ಈಗ ಜನರಿಗೆಲ್ಲ ಈ ಹೊಸ ಪ್ರಾಡಕ್ಟ್ ಆದ ಕಾರಣ ಜನರಿಗೆಲ್ಲ ತಪ್ಪು ಭಾವನೆ ಇದೆ. ಒಂದು ಈಗ ರೀಸೆಂಟ್ ಆಗಿ ಸ್ಯಾಂಡ್ ನಮಗೆ ಕಾಂಕ್ರೀಟಿಗೆ ಯೂಸ್ ಮಾಡುವಾಗಲೂ ಜನರು ಅದು ಹೊಡೆಯುತ್ತದೆ, ಆಗ್ತದೆ, ಈ ರೀತಿ ಆಗ್ತದೆ ಅಂತ ಹೇಳುವ ತಪ್ಪು ಭಾವನೆ. ಇದು ಸಹ ಒಂದು ಹೊಸತಾಗಿ ಮಾರ್ಕೆಟಿಗೆ ಲಗ್ಗೈತೆ. ಕೆಲವು ಒಳ್ಳೆ ಇಲ್ಲದ ಒಂದು ಬೇರೆ ಬೇರೆ ಕಂಪನಿಯವರು ಮಾಡಿದ್ರಲ್ಲಿ ಬಂದಿರ್ಬೋದು, ಆದ್ರೆ ಇದು ಸರ್ವಿನ್ ಪ್ಲಾಸ್ಟ್ HDMR ಒಳ್ಳೆ ಕಂಪನಿ, ಒಳ್ಳೆ ಇದು ಫಿನಿಶಿಂಗ್ ಕೊಡುವಂತ. ಇದರಲ್ಲಿ ನಮಗೆ ಕೆಲವು ವರ್ಕ್ ಮಾಡಿದ್ದೇವೆ, ನಾನು ನೋಡಿ ಇದು ಮಾಡಲಿಕ್ಕೆ ಕಾರಣ ಹೇಳ್ತಾ ಇದ್ದೇನೆ. ಯಾವುದೇ ರೀತಿಯ ಒಂದು ಯಾವುದು ಕ್ರ್ಯಾಕ್ ಆಗಲಿ, ನಾವು ಒಂದು ಸಿಮೆಂಟಿನ ಪ್ಲಾಸ್ಟರಿಂಗ್ ಮಾಡುವಾಗಲೂ ಹೊಡೆಯುವಾಗ ಒಂದು ಚಿಪ್ಪೆ ಆದ್ರೂ ಅದರ ಎದ್ದೇಳ್ತದೆ, ಆದ್ರೆ ಇದರಲ್ಲಿ ಹಾಗೆ ಆಗುದು. ಒಂದು ಹ್ಯಾಮರ್ ಅಲ್ಲಿ ಹೊಡೆಯುವಾಗ ಅದರ ಕಾಲು ಇಂಟೆನ್ಷನ್ ಬೀಳ್ತದೆ ಹೊರತು ಅಲ್ಲಿ ಯಾವುದೇ ಕ್ರ್ಯಾಕ್ ಬರುತ್ತೆ. ಜನರಿಗೆ ಇದರ ಬಗ್ಗೆ ಗೊತ್ತಿಲ್ಲದ ಕೆಲವು ಮೇಸ್ತ್ರಿಗಳು ಕೇಳಿದಾಗ ಅದು ಒಳ್ಳೇದಿಲ್ಲ ಮಾರೆ, ಅದು ನೀರು ಬೀಳಿದು ಕೊಟ್ಟರೆ ಅದು ಅಂತದ ತಪ್ಪು ಮಾಹಿತಿ.
ಅಂದ್ರೆ ಜನರಿಗೆ ಗೊತ್ತಿಲ್ಲ. ಒಂದು ಮೊಳೆ ಹೊಡೆದ್ರೆ ಆಣಿ ಹೊಡೆದ್ರೆ ಒಂದು ರಬ್ಬರಿಗೆ ಹಾನಿ ಹೊಡೆದ ಅಷ್ಟು easyಯಾಗಿ ಯಾವುದೇ ಕ್ರಾಕ್ ಬರುದು. ಕ್ರ್ಯಾಕ್ ಬರುದಿಲ್ಲ. ಒಂದು ಕ್ರ್ಯಾಕ್ ಬರುದಿಲ್ಲ. ಅದರಲ್ಲಿ ನಿಮ್ಮ ಹ್ಯಾಮರ್ ಅಲ್ಲಿ ಹೊಡೆದ್ರೆ ಒಂದು ಇಂಟೆನ್ಷನ್ ಬೀಳ್ತದೆ ಹೊರತು ಬೇರೆ ಏನಾಗಲ್ಲ, ಯಾವುದೇ ಕ್ರ್ಯಾಕ್ ಬರುದಿಲ್ಲ. ಅದ್ರಲ್ಲಿ ಜನರು ಯಾಕಂತ ಹೇಳಿದ್ರೆ ಈ ಮೇಸನ್ಗಳು ಅದರ ಬಗ್ಗೆ ತಪ್ಪು ತಿಳುವಳಿಕೆಯಿಂದ ಅವರು ಅದನ್ನು ಯೂಸ್ ಮಾಡುದಿಲ್ಲ. ಈಗ ಅದು ಹೊಡೆದೋಗ್ತದೆ, ನಮ್ಗೆ ಪ್ಲಾಸ್ಟರಿಂಗೇ ಬೇಕು. ಹೌದು, ಹೊರಗಿನ ಸೈಡಿಗೆ ಪ್ಲಾಸ್ಟರಿಂಗ್ ಬೇಕಾಗ್ತದೆ. ಅಂದ್ರೆ ತುಂಬಾ ನೀರು ಬಿದ್ದಾಗ ಇದು ಅಂದ್ರೆ ವಿಧಿಸ್ಟೆಡ್ ಆಗ್ತದಂತ ನಾವು ಇನ್ನೂ ಸಹ ಭಯ ಉಂಟು. ಅಂದ್ರೆ ಒಳಗಿನ ಇಂಟೀರಿಯರ್ ಇದಕ್ಕೆ ಅದು 100% ಒಳ್ಳೆಯ ಒಂದು ಪ್ರಾಡಕ್ಟ್ ಅಂತ ಹೇಳ್ತೇನೆ. ಖಂಡಿತ ಯೋಗೇಶ್ವರ್ ಅವರೇ, ನೀವು ಕೂಡ ಒಂದು ಇಂಜಿನಿಯರ್ ಆಗಿ ಒಳ್ಳೆಯ ಮಾತುಗಳನ್ನ ಆಡಿದ್ದೀರಾ. ಸೊ ನಾವು ಈಗ ತಾನೇ ಒಮ್ಮೆ ಹೇಳಿ ಆಗಿತ್ತು, ಇದು ಕೇವಲ ಒಂದು ಪ್ರಚಾರಕ್ಕೋಸ್ಕರ ಮಾಡುವಂತಹ ವಿಡಿಯೋ ಅಲ್ಲ, ಉಪಯುಕ್ತ ಜನರಿಗೆ, ಅದು ಯಾವ ಸ್ತರದ ಜನರಿಗೆ ಉಪಯೋಗವಾಗುವಂತಹ ಒಂದು ವಸ್ತುವಿನ ಬಗ್ಗೆ ನಾವು ಪ್ರಚಾರ ಇದ್ದೇವೆ. ಸೊ ಖಂಡಿತವಾಗಿಯೂ ಧನ್ಯವಾದಗಳು. ಸೊ ಬಂಧುಗಳೇ, ನಮ್ಮ ಜಿಪ್ಸಮ್ ಪ್ಲಾಸ್ಟರಿಂಗ್ ಇದರ ಬಗ್ಗೆ ನಾವು ಈ ವಿಡಿಯೋವನ್ನು ಮಾಡ್ತಾ ಇದ್ವಿ. ಸೊ ಅಂತಿಮವಾಗಿ ನಾವು ಇಬ್ಬರನ್ನ ಪರಿಚಯ ಮಾಡುವಂತಹ ಸಮಯ. ಸೊ ಖಂಡಿತವಾಗಿಯೂ ಈ ಒಂದು ಜಿಪ್ಸಮ್ ಪ್ಲಾಸ್ಟರಿಂಗ್ ನಮ್ಮ ಈ ಪ್ರದೇಶದಲ್ಲಿ ಮಂಜೇಶ್ವರ ಭಾಗದಲ್ಲಿ ಸಿಗ್ಬೇಕಿದ್ರೆ ಅದರ ಹಿಂದೆ ನಮ್ಮ ಡೀಲರ್ ಮತ್ತು ಸಬ್ ಡೀಲರ್ ಇದ್ದಾರೆ. ಅವರನ್ನ ನಾವು ಸ್ವಾಗತಿಸ್ತಾ ಇದ್ದೇವೆ. ಶ್ರೀ ವಸಂತ್ ಅವರ ಜೊತೆ, ಇದು ಮೇನ್ ಡೀಲರ್, ಅವರ ಜೊತೆಯಲ್ಲಿ ನಮ್ಮ ಅಸಿಸ್ಟೆಂಟ್ ಡೀಲರ್ ಇದ್ದಾರೆ ಜಯರಾಜ್. ಸೊ ಜಯರಾಜ್, ವಸಂತ್. ಸೊ ಖಂಡಿತವಾಗಿಯೂ ಇವರು ಈ ಒಂದು ಫೀಲ್ಡ್ ಗೆ ಬರ್ಬೇಕಿದ್ರೆ ಜಿಪ್ಸಮ್ ಪ್ಲಾಸ್ಟರಿಂಗ್ ಇದರ ಬಗ್ಗೆ ಮಾಹಿತಿ ಇಲ್ಲದೆ ಇಷ್ಟೆಲ್ಲ ದೊಡ್ಡ ಖರ್ಚು ಮಾಡಿ ಒಂದು ಸಂಸ್ಥೆಯನ್ನ, ಒಂದು ಡೀಲರ್ಶಿಪ್ ಅನ್ನ ತಗೊಳ್ಲಿಕ್ಕಿಲ್ಲ. ಅಂತದ್ರಲ್ಲಿ ಒಂದಷ್ಟು ವರ್ಷಗಳ ಅನುಭವ ಉಳ್ಳಂತಹ ವಸಂತ್ ಅವರು ಇದರ ಬಗ್ಗೆ ಮಾಹಿತಿ ಕೊಡ್ತಾರೆ. ಸರ್, ಇದರ ಬಗ್ಗೆ ನಾವು ತುಂಬಾ ಮಾಹಿತಿ ಕೊಟ್ಟಿದ್ದೇವೆ ವಿಡಿಯೋ ಮಾಡಿ, ಮತ್ತು ನಾವು ತುಂಬಾ ವಿಡಿಯೋ ಮಾಡಿದ್ದಾರೆ, ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದೇವೆ. ಇದು ಪ್ರಾಡಕ್ಟ್ ಅದೇ ತರ ಎಲ್ಲ ಇಂಡಿಯಾ ಗವರ್ಮೆಂಟ್ ಪ್ರಾಡಕ್ಟ್. ಮತ್ತೆ ಇದರ ಬಗ್ಗೆ ಈಗ ತುಂಬಾ ನಾವು ವಿಡಿಯೋ ಮಾಡಿದ್ದೇವೆ. ಮತ್ತೆ ಅವರಿಗೊಂದು ಜನರಿಗೆ ತಿಳಿಸ್ಕೊಂಡು ಪ್ರಯತ್ನ ಮಾಡ್ತಾ ಇದ್ದೇವೆ. ಮತ್ತೆ ನಾವು ಈಗ ನೋಡಿ ವರ್ಷ ಸಾಧಾರಣವಾಗಿ ಕಾಸರಗೋಡಿಂದ ಕೇರಳ ಮತ್ತು ಕರ್ನಾಟಕದವರೆಗೆ ನಾವು ಮಾಡ್ತಿದ್ದೇವೆ. ಅದು ಸರಿ. ಕೇರಳ ಮಾತ್ರ ಅಲ್ಲ, ಹೌದು. ನಾವೀಗ ಉಡುಪಿ, ಕುಂದಾಪುರ ಈಚೆ ನಾವು ಬ್ರಹ್ಮಾವರ ಮತ್ತೆ ಪುತ್ತೂರು, ವಿಟ್ಲ ಆ ಸೈಡ್ ಎಲ್ಲ ನಾವು ಮಾಡ್ತಿದ್ದೇವೆ. ಆಲ್ ಓವರ್ ಕರ್ನಾಟಕ ರೀಚ್ ಆಗ್ತಾ ಉಂಟು ಈಗ ನಮ್ಮ ಸರ್ವಿಸ್. ಅಲ್ಲಿಯ ಜನರ ಪ್ರತಿಕ್ರಿಯೆ ಹೇಗೆ? ಅಂದ್ರೆ ಕರ್ನಾಟಕ ಕೂಡ ಇಂತಹ ಪ್ರಾಡಕ್ಟ್ ಗಳು ಬರ್ತವೆ, ಇದೊಂದು ಆಧುನಿಕ ತಂತ್ರಜ್ಞಾನ ಅಂತ ಹೇಳ್ಬೋದು. ಯಾವ ರೀತಿ ಪ್ರತಿಕ್ರಿಯೆ ಉಂಟು ಅವರ? ತುಂಬಾ ಒಳ್ಳೆ ಪ್ರತಿಕ್ರಿಯೆ ಉಂಟು. ಯಾಕಂದ್ರೆ ಒಬ್ಬರೊಬ್ಬರೊಂದು ರಿಕ್ವೆಸ್ಟ್ ಮಾಡೋದಂದ್ರೆ ನಮ್ಮ ವರ್ಕ್ ನೋಡಿ, ಒಬ್ಬೊಬ್ಬರೇ ನಮ್ಮ ಬಗ್ಗೆ ತಿಳಿದು ಮತ್ತೆ ನಮ್ಮನ್ನೇ ಅವರು ರೆಕ್ವೆಸ್ಟ್ ಮಾಡಿ ಜಾಸ್ತಿ ಮಾಡ್ತಾರೆ. ಅವರು ನೀವೇ ಬಂದು ಮಾಡಿ, ನಾವು ಅವ್ರಿಗೆ ಇದು ನಮ್ಮನ್ನೇ ಜಾಸ್ತಿ ಇದು ಮಾಡಿ ಕರೀತಾರೆ. ಅವರು ನೀವೇ ಬಂದು ಮಾಡಿ ಕೊಡ್ಬೇಕಂತ ಆ ತರ. ಮತ್ತೆ ನಾವು ಅವರ ರಿಕ್ವೆಸ್ಟ್ ಮೇಲೆ ಹೋಗಿ ನಾವು ಮಾಡಿಕೊಡ್ತೇವೆ. ನಾವು ಇಲ್ಲ ಅಂತ ಆಗಲ್ಲ. ಮತ್ತೆ ಹೇಳಿದ ಟೈಮಿಗೆ ಅವರು ಮಾಡಿ ಕೊಡುವ ಪ್ರಯತ್ನವೂ ಮಾಡ್ತೇವೆ ನಾವು ಈಗ. ಸೊ ಖಂಡಿತವಾಗಿ ವೀಕ್ಷಕರೇ ನೋಡಿ, ಒಂದು ಹೊಸ ಸಂಸ್ಥೆ ಬರುವಾಗ, ಹೊಸ ಪ್ರಾಡಕ್ಟ್ ಬರುವಾಗ ಅದು ಯಾವ ರೀತಿ ಮಾರ್ಕೆಟಿಂಗ್ ಆಗ್ಬೇಕಂತ ಹೇಳಿದ್ರೆ ಮಾರ್ಕೆಟಿಂಗ್ ಜೊತೆ ನಾವು ಸಕ್ರಿಯವಾಗಿ ಇದ್ದಾಗ ಮಾತ್ರ ಆ ಮಾರ್ಕೆಟಿಂಗ್ ಜನಗಳು ಇಷ್ಟಪಡ್ತಾರೆ. ನಂಬಿಕೆಯ ಮೇಲೆ ಒಂದು ಆಧಾರಿತವಾಗಿದೆ ಬಿಸ್ನೆಸ್. ಸೊ ಈ ರೀತಿಯಲ್ಲಿ ನಮ್ಮ ವಾಮಿಕ ಸಂಸ್ಥೆ ಬಹಳಷ್ಟು ಪ್ರಚಾರವನ್ನ ಪಡೀತಾ ಇದ್ದಾರೆ. ಸೊ ಬಹಳಷ್ಟು ಮನೆಗಳಿಗೆ ಇದೇ ಒಂದು ಪ್ಲಾಸ್ಟರಿಂಗ್ ಯೂಸ್ ಮಾಡುವಂತ ಆಗಲಿ ಅವರು. ಮತ್ತೆ ಅದೇ ರೀತಿ ನಾವು ಸರ್ವಿಸ್ ಕೊಡ್ತೇವೆ. ಮತ್ತೆ ಅದರ ಪ್ರಾಡಕ್ಟ್ ನಿಮಗೆ ಜಿಪ್ಸಮ್ ಪೌಡರ್ ಬೇಕಿದ್ರೆ, ಈಗ ಸಾಧಾರಣ ನಾವು ವರ್ಕ್ ಮಾತ್ರ ಅಲ್ಲ, ಅವರಿಗೆ ನಾವು ವರ್ಕ್ ಇದರ ಜಿಪ್ಸಮ್ ಪೌಡರ್ ಬೇಕಿದ್ರೆ ಕೊಡ್ತೇವೆ. ಜಯರಾಜ್ನವರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ನಮ್ಮ ಸ್ಟಾಕಿಸ್ಟ್ ಆಗಿದ್ದಾರೆ. ಅವರಿಗೆ ಯಾವ ಟೈಪ್ ನಿಮಗೆ ಇದು ಜಿಪ್ಸಮ್ ಪೌಡರ್ ಬೇಕಿದ್ರೆ ಅವರಿಗೆ ಒಂದ್ಸಲ ಕಾಲ್ ಮಾಡಿದ್ರೆ, ಜಯರಾಜ್ ಅವರಿಗೆ ಕಾಲ್ ಮಾಡಿದ್ರೆ ಅವರಿಗೆ ನಿಮಗೆ ಜಿಪ್ಸಮ್ ಪೌಡರ್ ಸಿಗ್ಬೋದು. ಸೊ ಪೌಡರ್ ಸಿಗ್ಬೋದು ಅಂತ ನೀವು ಹೇಳ್ತಿದ್ರೆ, ಕೊನೆಯ ಒಂದು ಪ್ರಶ್ನೆ ಕೂಡ, ಈ ಪೌಡರ್ ಅಲ್ಲಿ ಪಬ್ಲಿಕ್ ಆಗಿ ನೀವು ಕೊಟ್ರೆ ಅದನ್ನ ಅವರು ಗೊತ್ತಿರುವವರು ಕೆಲಸ ಮಾಡದಿದ್ರೆ, ಗೊತ್ತಿರುವವರೇ ಕೆಲಸ ಮಾಡ್ಬೇಕಲ್ಲ? ಹೌದು ಸರ್, ಖಂಡಿತವಾಗಿ ಗೊತ್ತಿದ್ದವರೇ ಕೆಲಸ ಮಾಡಬೇಕು. ಗೊತ್ತಿಲ್ಲದವರೇ ಮಾಡಿದ್ರೆ ಅದು ತುಂಬಾ ಪ್ರಾಬ್ಲಮ್ ಬರುತ್ತೆ ಚಾನ್ಸಸ್ ಉಂಟು. ಗೊತ್ತಿದ್ದವರು ಮಾಡಿಸಿದ್ರೆ ಏನು ತೊಂದರೆ ಬರುತ್ತೆ. ಖಂಡಿತ ಕೆಲಸ ಏನಾದ್ರು ಇದ್ರೆ ಅದು ಇವರೇ ವಸಂತನವರೇ ಮಾಡುದು. ಇಲ್ಲದಿದ್ರೆ ಅದು ಕೊಟ್ಟು ಪೌಡರ್ ಏನು ಫಲ ಇಲ್ಲ. ಹೌದು, ಖಂಡಿತವಾಗಿ. ಸೊ ವೀಕ್ಷಕರೇ, ನೋಡಿದ್ರಲ್ಲ ಜಿಪ್ಸಮ್ ಪ್ಲಾಸ್ಟರಿಂಗ್. ಈ ಖಂಡಿತವಾಗಿಯೂ ನಿಮ್ಮ ಮನೆಗಳು ಕೂಡ ನೀವು ಯೂಸ್ ಮಾಡಿ. ಸೊ ಜೊತೆಯಲ್ಲಿ ವಾಮಿಕಾ ಯೂಟ್ಯೂಬ್ ಚಾನಲ್ ಅಲ್ಲಿ ಈ ಕಾರ್ಯಕ್ರಮವನ್ನ ನೀವು ನೋಡ್ತಾ ಇದ್ದೀರಾ. ಯಾವ್ದಾದ್ರು ನೋಡುವವರು ವೀಕ್ಷಕರು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಜೊತೆಯಲ್ಲಿ ಬೆಲ್ ಐಕಾನ್ ಆನ್ ಮಾಡಿ ನಮ್ಮ ಚಾನಲ್ ನ ಫಾಲೋ ಮಾಡಿ. ಸೊ ಧನ್ಯವಾದಗಳು. ಮತ್ತೊಮ್ಮೆ ಇನ್ನೊಂದು ವಿಡಿಯೋದೊಂದಿಗೆ ಮತ್ತೊಮ್ಮೆ ಭೇಟಿ ಆಗೋಣ. ಥ್ಯಾಂಕ್ ಯು.